ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಿಮಗೆಲ್ಲ ತಿಳಿದಿರುವ ಪ್ರಕಾರ 2024ರಲ್ಲಿ ತುಂಬ ದೊಡ್ಡ ಸಿನಿಮಾಗಳು ರಿಲೀಸ್ ಆಗಲು ಹೊರಟಿದೆ. ಆದರೆ 2025ರಲ್ಲಿ ತುಂಬಾ ದೊಡ್ಡ ಪ್ಯಾನ್ ಇಂಡಿಯಾ ಲೆವೆಲ್ ಮೂವೀಸ್ ರಿಲೀಸ್ ಆಗಲು ರೆಡಿಯಾಗಿದೆ. ಹಾಗಾಗಿ ನೋಡೋಣ ಬನ್ನಿ ಯಾವುದೆಲ್ಲ ಚಿತ್ರ 2025ರಲ್ಲಿ ರಿಲೀಸ್ ಆಗಲಿದೆ ಎಂದು. ಟಾಕ್ಸಿಕ್, ಅ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್. ರಾಕಿಂಗ್ ಸ್ಟಾರ್ ಯಶ್ ಅವರು ಕನ್ನಡದ ಟಾಪ್ ಹೀರೋಗಳಲ್ಲಿ ಒಬ್ಬರು. 2022ರಲ್ಲಿ ತೆರೆಕಂಡ ಕೆಜಿಎಫ್ ಚಾಪ್ಟರ್ 2 ಚಿತ್ರವು ರಿಲೀಸ್ ಆಗಿ ಎಲ್ಲ ಕಡೆ ಒಳ್ಳೆಯ ರೆಸ್ಪಾನ್ಸ್ ಪಡೆದು 1,000 ಕೋಟಿಗಿಂತಲೂ ಅಧಿಕ ಕಲೆಕ್ಷನ್ ಮಾಡಿ ರೆಕಾರ್ಡ್ ಮಾಡಿತ್ತು. ಇದಾದ ಬಳಿಕ ಅಂದರೆ 2 ವರ್ಷಗಳಿಂದ ಯಶ್ ಅವರ ಯಾವುದೇ ಚಿತ್ರ ಕೂಡ ರಿಲೀಸ್ ಆಗಿರಲಿಲ್ಲ. ಆದರೆ 2025ರಲ್ಲಿ ಇವರ ಟಾಕ್ಸಿಕ್ ಚಿತ್ರ ರಿಲೀಸ್ ಆಗಲಿದೆ. ಟಾಕ್ಸಿಕ್ ಇದು ಕೆವಿನ್ ಪ್ರೊಡಕ್ಷನ್ ಹಾಗೂ ಯಶ್ ಅವರ ಜೊತೆಯಾಗಿ ಮಾಡುತ್ತಿರುವ ದೊಡ್ಡ ಪ್ರಾಜೆಕ್ಟ್. ಇದನ್ನು ಗೀತು ಮೋಹನ್ ದಾಸ್ ಅವರು ಡೈರೆಕ್ಟ್ ಮಾಡಲಿದ್ದಾರೆ. ಚಿತ್ರ ದೊಡ್ಡ ಮಟ್ಟದಲ್ಲಿ ತಯಾರಾಗುತ್ತಿದ್ದು, ಚಿತ್ರದಲ್ಲಿ ಕಿಯಾರಾ ಅಡ್ವಾಣಿ ಅವರು ಯಶ್ಗೆ ಜೋಡಿಯಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ. ಇದರ ಜೊತೆ ನಯನತಾರಾ, ಹುಮಾ ಖುರೇಷಿ ಅಂತ ದೊಡ್ಡ ನಟಿಯರು ಯಶ್ ಅವರ ಜೊತೆ ಕಾಣಿಸಿಕೊಳ್ಳಲಿದ್ದಾರೆ. ಈ ಚಿತ್ರದಲ್ಲಿ ಯಶ್ ಅವರು ಅಂಡರ್ವರ್ಲ್ಡ್ ಡಾನ್ನ ಕ್ಯಾರೆಕ್ಟರ್ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಈ ಚಿತ್ರದಲ್ಲಿರುವ ಯಶ್ನವರ ಕ್ಯಾರೆಕ್ಟರ್ ಇಂಟರ್ನ್ಯಾಷನಲ್ ಸೀರೀಸಲ್ಲಿ ಬರುವ ಪೀಕಿ ಬ್ಲೈಂಡರ್ ಅವರ ಕ್ಯಾರೆಕ್ಟರ್ನಿಂದ ಇನ್ಸ್ಪೈರ್ ಆಗಿದೆ ಎಂದು ಹೇಳಲಾಗುತ್ತಿದೆ. ಸದ್ಯ ಕೆವಿನ್ ಪ್ರೊಡಕ್ಷನ್ ಅವರು ಈ ಮೂವಿಯನ್ನು ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಮಾಡಿಕೊಂಡಿದ್ದು, ಇಂಡಿಯಾ, ಲಂಡನ್ ಹಾಗೂ ತುಂಬ ಕಡೆಯಲ್ಲಿ ಶೂಟಿಂಗ್ ಮಾಡಲು ಪ್ಲಾನ್ ಮಾಡುತ್ತಿದ್ದಾರೆ. ಈ ಚಿತ್ರದಲ್ಲಿ ಯಶ್ ಅವರು ತಮ್ಮ ಲುಕ್ ಅನ್ನು ಚೇಂಜ್ ಮಾಡಿಕೊಂಡಿದ್ದು, ನಿನ್ನೆ ಇವರ ಲುಕ್ ರಿವೀಲ್ ಆಗಿದ್ದು, ಇವರ ನ್ಯೂ ಹೇರ್ ಸ್ಟೈಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಹಾಗಾಗಿ ಈ ಹೇರ್ ಸ್ಟೈಲ್ ಎಲ್ಲ ಕಡೆ ತುಂಬಾ ಟ್ರೆಂಡ್ ಆಗುತ್ತಿದೆ. ಸದ್ಯ ಚಿತ್ರದ ಶೂಟಿಂಗ್ ನಡೀತಿದ್ದು, ಈ ಚಿತ್ರವು 2025ರ ಏಪ್ರಿಲ್ 10ಕ್ಕೆ ರಿಲೀಸ್ ಆಗಲಿದೆ. ಈ ಚಿತ್ರವನ್ನು ಕೆವಿನ್ ಪ್ರೊಡಕ್ಷನ್ ಅವರ ಜೊತೆ ಯಶ್ ಅವರು ತಮ್ಮ ಹೊಸ ಪ್ರೊಡಕ್ಷನ್ ಹೌಸ್ ಅಂದರೆ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಎಂಬ ಪ್ರೊಡಕ್ಷನ್ ಹೌಸಿನಿಂದ ಪ್ರೊಡ್ಯೂಸ್ ಮಾಡುತ್ತಿದ್ದಾರೆ. ಹಾಗಾಗಿ ಸ್ಯಾಂಡಲ್ವುಡ್ನ ಬಿಗ್ ಪ್ರಾಜೆಕ್ಟ್ಗಳಲ್ಲಿ ಮೊದಲಿಗೆ ಕಾಣಿಸಿಕೊಳ್ಳುವ ಚಿತ್ರವೇ ಟಾಕ್ಸಿಕ್ ಆಗಿದೆ. ಕೆಜಿಎಫ್ ಚಾಪ್ಟರ್ 3. ಕೆಜಿಎಫ್ ಈ ಮೂವಿ ಕನ್ನಡ ಇಂಡಸ್ಟ್ರಿಯನ್ನು ಬೇರೆ ಲೆವೆಲ್ಗೆ ತೆಗೆದುಕೊಂಡು ಹೋಗಿದೆ. ಎಲ್ಲ ಇಂಡಸ್ಟ್ರಿಯವರು ತಿರುಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಕಡೆಗೆ ನೋಡುವ ಹಾಗೆ ಮಾಡಿದಂತಹ ಚಿತ್ರ. ಪ್ರಶಾಂತ್ ನೀಲ್, ಹೊಂಬಾಳೆ ಫಿಲ್ಮ್ಸ್ ಹಾಗೂ ಯಶ್ ಅವರ ಜೊತೆಗೂಡಿ ಮಾಡಿದಂತಹ ಚಿತ್ರ. ಈ ಮೂವಿ ರಿಲೀಸ್ ಆಗಿ ಎಲ್ಲ ಕಡೆ ಒಳ್ಳೆಯ ರೆಸ್ಪಾನ್ಸ್ ಪಡೆದು 1,000 ಕೋಟಿಗಿಂತಲೂ ಅಧಿಕ ಕಲೆಕ್ಷನ್ ಮಾಡಿ ರೆಕಾರ್ಡ್ ಮಾಡಿತ್ತು. ಚಿತ್ರದ ಮುಂದಿನ ಪಾರ್ಟ್ ಅಂದರೆ ಕೆಜಿಎಫ್ ಚಾಪ್ಟರ್ 3 ಕೂಡ ರಿಲೀಸ್ ಆಗಲಿದೆ ಎಂದು ಕೆಜಿಎಫ್ ಚಾಪ್ಟರ್ 2ನ ಪೋಸ್ಟ್ ಇಂಟರ್ವಲ್ ಸೀನಲ್ಲಿ ಪ್ರಶಾಂತ್ ನೀಲ್ ಅವರು ಹಿಂಟ್ ಕೊಟ್ಟಿದ್ದರು. ಸದ್ಯಕ್ಕೆ ಸ್ಕ್ರಿಪ್ಟ್ ಆಲ್ರೆಡಿ ರೆಡಿಯಾಗಿದೆ ಎಂದು ಪ್ರಶಾಂತ್ ನೀಲ್ ಅವರು ಹೇಳಿಕೊಂಡಿದ್ದಾರೆ. ಹಾಗಾಗಿ ಈ ಚಿತ್ರ ಕೂಡ ಆದಷ್ಟು ಬೇಗ ಶುರುವಾಗಲಿದೆ ಎಂದು ಹೇಳಲಾಗುತ್ತಿದೆ. ಸದ್ಯ ಪ್ರಶಾಂತ್ ನೀಲ್ ಅವರು NTR ಅವರ ಜೊತೆ NTR 31ನಲ್ಲಿ ಬ್ಯುಸಿ ಇದ್ದಾರೆ ಹಾಗೂ ಯಶ್ ಅವರು ಟಾಕ್ಸಿಕ್ನಲ್ಲಿ ಬ್ಯುಸಿ ಇದ್ದಾರೆ. ಇದೆರಡು ಚಿತ್ರಗಳು ಆದ ಬಳಿಕ ಈ ಚಿತ್ರ ಶುರುವಾಗಬಹುದು. ಕಾಂತಾರ ಚಾಪ್ಟರ್ 1. ರಿಷಬ್ ಶೆಟ್ಟಿ ಡೈರೆಕ್ಟ್ ಮಾಡಿ ಹೊಂಬಾಳೆ ಫಿಲ್ಮ್ಸ್ ಅವರು ಪ್ರೊಡ್ಯೂಸ್ ಮಾಡಿದ ಚಿತ್ರ ಕಾಂತಾರ ಒಂದು ದಂತಕಥೆ. ಮೂವಿ ಮೊದಲಿಗೆ ಕನ್ನಡದಲ್ಲಿ ರಿಲೀಸ್ ಆಗಿತ್ತು. ಆದರೆ ಬೇರೆ ಭಾಷೆಗಳಲ್ಲಿ ಡಿಮ್ಯಾಂಡ್ಗೆ ಪ್ಯಾನ್ ಇಂಡಿಯಾ ರಿಲೀಸ್ ಆಗಿತ್ತು. 16 ಕೋಟಿ ಬಜೆಟಲ್ಲಿ ತಯಾರಾಗಿದ್ದ ಈ ಚಿತ್ರ ಬರೋಬ್ಬರಿ 400 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿತ್ತು. ಈಗ ರಿಷಬ್ ಶೆಟ್ಟಿ ಅವರು ಇದರ ಪ್ರೀಕ್ವೆಲ್ ಮಾಡಲು ರೆಡಿಯಾಗಿದ್ದಾರೆ. ಚಿತ್ರದ ಫಸ್ಟ್ ಲುಕ್ ರಿಲೀಸ್ ಆಗಿದ್ದು, ಇದು ತುಳುನಾಡಿನ ದೈವ ದೇವರ ಬಗ್ಗೆ ಹೇಳಲು ಹೊರಟಿರುವ ಒಂದು ಚಿತ್ರವಾಗಿದೆ ಎಂದು ಹೇಳಲಾಗುತ್ತಿದೆ. ಸದ್ಯ ಚಿತ್ರದ ಶೂಟಿಂಗ್ ಶುರುವಾಗಿದ್ದು, ಚಿತ್ರದ ಬಜೆಟ್ 100 ಕೋಟಿಗಿಂತ ಹೆಚ್ಚಾಗಿದೆ ಎಂದು ಹೇಳಲಾಗುತ್ತಿದೆ. ಇದು 2025ರಲ್ಲಿ ರಿಲೀಸ್ ಆಗಲಿದೆ. ಚಿತ್ರ ಕನ್ನಡ ಭಾಷೆ ಅಷ್ಟೇ ಅಲ್ಲದೆ ತಮಿಳ್, ತೆಲುಗು, ಮಲಯಾಳಂ ಹಾಗೆ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ರಿಲೀಸ್ ಆಗಲಿದೆ. ಇನ್ನು ಈ ಲಿಸ್ಟ್ನಲ್ಲಿ ಕಿಚ್ಚ ಸುದೀಪ್ ಅವರ ಮೂವೀಸ್ ಕೂಡ ಇದೆ. ಬಿಲ್ಲಾ ರಂಗ ಭಾಷಾ. ಕಿಚ್ಚ ಸುದೀಪ್ ಅವರ ಅಪ್ಕಮಿಂಗ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಪ್ರಾಜೆಕ್ಟ್ಸ್ಗಳಲ್ಲಿ BRB ಕೂಡ ಒಂದು. ಅನೂಪ್ ಭಂಡಾರಿ ಹಾಗೂ ಕಿಚ್ಚ ಸುದೀಪ್ ಅವರು ಕಾಂಬಿನೇಷನ್ನಲ್ಲಿ ಬರುತ್ತಿರುವ ಎರಡನೇ ಚಿತ್ರ. ಈ ಹಿಂದೆ 2022ರಲ್ಲಿ ಈ ಕಾಂಬಿನೇಷನ್ನಲ್ಲಿ ವಿಕ್ರಾಂತ್ ರೋಣ ರಿಲೀಸ್ ಆಗಿತ್ತು. ಅದು ಆದ ಬಳಿಕ ಈ ಕಾಂಬಿನೇಷನ್ ಮತ್ತೆ ಒಂದಾಗಿ ಬಿಲ್ಲಾ ರಂಗ ಭಾಷಾ ಮಾಡಲಿದ್ದಾರೆ. ಸದ್ಯಕ್ಕೆ ಈ ವರ್ಷದಲ್ಲಿ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಚಿತ್ರ ರಿಲೀಸಿಗಿದೆ. ಮ್ಯಾಕ್ಸ್ ಚಿತ್ರದ ಟೀಸರ್ ಇದೇ ಜುಲೈ 16ಕ್ಕೆ ರಿಲೀಸ್ ಆಗಲಿದೆ. ಅದೇ ಟೀಸರ್ನಲ್ಲಿ ಚಿತ್ರದ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಆಗುವ ಸಾಧ್ಯತೆ ಇದೆ. ಇದಾದ ಬಳಿಕ ಸುದೀಪ್ ಅವರು ಈ ಚಿತ್ರಕ್ಕೆ ಕೈ ಹಾಕುವ ಸಾಧ್ಯತೆ ಇದೆ. ಇದೊಂದು ಫ್ಯೂಚರಿಸ್ಟಿಕ್ ಮೂವಿಯಾಗಿದ್ದು 2209 ADಯಲ್ಲಿ ನಡೆಯುವ ಕಥೆಯಾಗಿದೆ. ಈ ಹಿಂದೆ ಇದೇ ರೀತಿ ಕಲ್ಕಿ ಮೂವಿ ಕೂಡ ಬಂದಿತ್ತು. ಈ ಮೂವಿ ಕೂಡ 2025ರ ಕೊನೆಯಲ್ಲಿ ರಿಲೀಸ್ ಆಗುವ ಸಾಧ್ಯತೆ ಇದೆ. ಹಾಗಾಗಿ 2025ನ ಬಿಗ್ ಪ್ರಾಜೆಕ್ಟ್ಗಳಲ್ಲಿ ಇದು ಒಂದು.
ಇನ್ನು ಶಿವರಾಜ್ ಕುಮಾರ್ ಅವರ ಚಿತ್ರವಾದ ಭೈರವನ ಕೊನೆ ಪಾಠ, ಈ ಚಿತ್ರ ಕೂಡ ಈ ಲಿಸ್ಟ್ನಲ್ಲಿ ಸೇರಿಕೊಂಡಿದೆ. ಹೇಮಂತ್ ಎಂ ರಾವ್ ಹಾಗೂ ಶಿವಣ್ಣ ಅವರ ಕಾಂಬಿನೇಷನ್ನಲ್ಲಿ ಬರಲಿರುವ ಮುಂದಿನ ಚಿತ್ರವೇ ಭೈರವನ ಕೊನೆ ಪಾಠ. ಈ ಚಿತ್ರವನ್ನು ಹೊಸ ಪ್ರೊಡಕ್ಷನ್ ಹೌಸ್ ಆದ ವೈಶಾಖ್ ಜಿ ಫಿಲ್ಮ್ಸ್ ಅವರು ಪ್ರೊಡ್ಯೂಸ್ ಮಾಡಲಿದ್ದಾರೆ. ಈ ಚಿತ್ರದ ಫಸ್ಟ್ ಲುಕ್ ರಿಲೀಸ್ ಆಗಿದ್ದು, ಶಿವಣ್ಣ ಅವರು ಓಲ್ಡ್ ಏಜ್ ವಾರಿಯರ್ನ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಚಿತ್ರದ ಪೋಸ್ಟರ್ ರಿಲೀಸ್ ಆಗಿದ್ದು, ಪೋಸ್ಟರ್ನ ಕ್ವಾಲಿಟಿ ಟಾಪ್ ನಾಚ್ ಅಲ್ಲಿತ್ತು. ಈ ಚಿತ್ರ ಕನ್ನಡವಷ್ಟಲ್ಲದೆ ತಮಿಳ್, ತೆಲುಗು, ಮಲಯಾಳಂ ಅಲ್ಲಿ ಕೂಡ ರಿಲೀಸ್ ಆಗಲಿದೆ. ಇದಷ್ಟೇ ಅಲ್ಲದೆ ಶಿವಣ್ಣ ಅವರ ಲೈನಪ್ಸ್ ತುಂಬಾ ದೊಡ್ಡದಾಗಿರುವುದರಿಂದ 2025ರಲ್ಲಿ ಇನ್ನೂ ಕೆಲವು ಮೂವಿಗಳು ರಿಲೀಸ್ ಆಗುವ ಸಾಧ್ಯತೆ ಇದೆ. ಶಿವಣ್ಣ ಅವರ ಮುಂದಿನ ಫಿಲ್ಮ್ ಲೈನಪ್ಸ್ನ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ರಿಚರ್ಡ್ ಆಂಟೋನಿ, ದ ಲಾರ್ಡ್ ಆಫ್ ಸಿ. ಇನ್ನು ರಕ್ಷಿತ್ ಶೆಟ್ಟಿ ಅವರು ನಟಿಸಿ ನಿರ್ದೇಶನ ಮಾಡುತ್ತಿರುವ ಚಿತ್ರವೇ ರಿಚರ್ಡ್ ಆಂಟೋನಿ. ಈ ಸಿನಿಮಾವನ್ನು ಹೊಂಬಾಳೆ ಫಿಲ್ಮ್ಸ್ನವರು ಪ್ರೊಡ್ಯೂಸ್ ಮಾಡುತ್ತಿದ್ದಾರೆ. ಈ ಚಿತ್ರ ಹಿಂದೆ ರಕ್ಷಿತ್ ಶೆಟ್ಟಿಯವರು ನಿರ್ದೇಶನ ಮಾಡಿದ್ದ ಉಳಿದವರು ಕಂಡಂತೆ ಅದರಲ್ಲಿ ಬರುವ ರಿಚಿ ಪಾತ್ರದ ಮೇಲೆ ಆಧಾರಿತವಾದ ಚಿತ್ರವಾಗಿದೆ ಎಂದು ಹೇಳಲಾಗುತ್ತಿದೆ. ಚಿತ್ರದ ಸ್ಕ್ರಿಪ್ಟ್ ಮುಗಿದಿದ್ದು, ಶೂಟಿಂಗ್ ಶುರು ಆಗಿದೆ. ಸಿನಿಮಾ ದೊಡ್ಡ ಮಟ್ಟದಲ್ಲಿ ತಯಾರಾಗುತ್ತಿದ್ದು, ಚಿತ್ರದ ಶೂಟಿಂಗನ್ನು ಜಾಸ್ತಿಯಾಗಿ ಕೋಸ್ಟಲ್ ಏರಿಯಾಸ್ ಅಂದರೆ ಕರಾವಳಿ ಭಾಗದಲ್ಲಿ ಶೂಟ್ ಮಾಡಲಿದ್ದಾರೆ. ಈ ಸಿನಿಮಾ 2025ರಲ್ಲಿ ರಿಲೀಸ್ ಆಗಬಹುದು ಎನ್ನಲಾಗುತ್ತಿದೆ. ಹಾಗಾಗಿ 2025ರ ದೊಡ್ಡ ಪ್ರಾಜೆಕ್ಟ್ಸ್ಗಳಲ್ಲಿ ಇದು ಒಂದು. ಇನ್ನು ದರ್ಶನ್ ಅವರ ಬಗ್ಗೆ ಮಾತಾಡೋದಾದರೆ, ದರ್ಶನ್ ಅವರ ಅಪ್ಕಮಿಂಗ್ ಲೈನಪ್ಸ್ನಲ್ಲಿ ತುಂಬ ದೊಡ್ಡ ಪ್ರಾಜೆಕ್ಟ್ಸ್ಗಳಿತ್ತು. ಆದರೆ ಸದ್ಯಕ್ಕೆ ದರ್ಶನ್ ಅವರು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರುವ ಕಾರಣ ಅವರ ಮುಂದಿನ ಪ್ರಾಜೆಕ್ಟ್ ಆದ ಡೆವಿಲ್ ಚಿತ್ರದ ಶೂಟಿಂಗ್ ಸ್ಟಾಪ್ ಆಗಿದೆ. ಆದರೆ ಫಿಲ್ಮ್ ಚೇಂಬರ್ನವರು ಹೇಳಿದ ಪ್ರಕಾರ ದರ್ಶನ್ ಅವರ ಯಾವುದೇ ಮೂವಿ ಕೂಡ ಸ್ಟಾಪ್ ಆಗುತ್ತಿಲ್ಲ, ಅದೆಲ್ಲವೂ ಕೂಡ ರಿಲೀಸ್ ಆಗಲಿದೆ, ಆದರೆ ಸ್ವಲ್ಪ ತಡವಾಗಿ ರಿಲೀಸ್ ಆಗಲಿದೆ ಎಂದು ಹೇಳಲಾಗುತ್ತಿದೆ. ಹಾಗಾಗಿ ದರ್ಶನ್ ಅವರು ಬೇಗನೆ ಹೊರ ಬಂದರೆ ಈ ಚಿತ್ರ ಡಿಸೆಂಬರಲ್ಲಿ ರಿಲೀಸ್ ಆಗುವುದು ಸ್ವಲ್ಪ ಡೌಟ್. ಈ ಚಿತ್ರ ಜನವರಿ ಅಥವಾ ಫೆಬ್ರವರಿಯಲ್ಲಿ ದರ್ಶನ್ ಅವರ ಹುಟ್ಟುಹಬ್ಬಕ್ಕೆ ರಿಲೀಸ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಈ ಚಿತ್ರದಲ್ಲಿ ತುಂಬಾ ದೊಡ್ಡ ಬಜೆಟ್ನಲ್ಲಿ ತಯಾರಾಗುತ್ತಿತ್ತು. ಹಾಗಾಗಿ ಇದು ಕೂಡ 2025ರ ಬಿಗ್ ಸಿನಿಮಾಸ್ನ ಲಿಸ್ಟ್ಗೆ ಸೇರಿಕೊಳ್ಳುತ್ತದೆ. ಇನ್ನು ದರ್ಶನ್ ಅವರ ಕೈಯಲ್ಲಿದ್ದ ಇನ್ನೊಂದು ದೊಡ್ಡ ಪ್ರಾಜೆಕ್ಟ್ ಅಂದರೆ ಅದುವೇ D58. ತುಂಬಾ ದೊಡ್ಡ ಕಾಂಬೋ ಆದ ಚಾಲೆಂಜಿಂಗ್ ದರ್ಶನ್ ಹಾಗೂ ಪ್ರೇಮ್ಸ್ ಅವರ ಕಾಂಬಿನೇಷನ್ನಲ್ಲಿ ಮೂಡಿಬರುತ್ತಿರುವ ಚಿತ್ರವಾಗಿತ್ತು. ಈ ಚಿತ್ರವನ್ನು KVN ಪ್ರೊಡಕ್ಷನ್ ಅವರು ಪ್ರೊಡ್ಯೂಸ್ ಮಾಡಲಿದ್ದಾರೆ. ಈ ಮೂವಿ ಅನೌನ್ಸ್ ಆದಾಗ ಎಲ್ಲ ಡಿ ಫ್ಯಾನ್ಸ್ಗಳು ತುಂಬಾ ಖುಷಿಪಟ್ಟಿದ್ದರು. ಈ ಹಿಂದೆ ಈ ಕಾಂಬೋನಲ್ಲಿ ಬಂದಿದ್ದ ಕರಿಯ ಕೂಡ ಬ್ಲಾಕ್ ಬಸ್ಟರ್ ಆಗಿತ್ತು. ಹಾಗಾಗಿ ಈ ಚಿತ್ರದ ಮೇಲೆ ಕೂಡ ತುಂಬಾ ನಿರೀಕ್ಷೆ ಹುಟ್ಟಿತ್ತು. ಈ ಚಿತ್ರವನ್ನು ತುಂಬಾ ದೊಡ್ಡ ಮಟ್ಟದಲ್ಲಿ ಶೂಟ್ ಮಾಡಲು KVN ಪ್ರೊಡಕ್ಷನ್ ಹಾಗೂ ಪ್ರೇಮ್ ಅವರು ಪ್ಲಾನ್ ಮಾಡಿಕೊಂಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಅವರ ಹುಟ್ಟುಹಬ್ಬಕ್ಕೆ ಚಿತ್ರದ ಒಂದು ಮೋಷನ್ ಪೋಸ್ಟರ್ ರಿಲೀಸ್ ಮಾಡಿದ್ದು, ಅದರಲ್ಲಿ ಇದು 2025ಕ್ಕೆ ರಿಲೀಸ್ ಆಗಲಿದೆ ಎಂದು ಹೇಳಿದ್ದರು. ಹಾಗಾಗಿ ಇದು ಕೂಡ 2025ರ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಜೆಕ್ಟಲ್ಲಿ ಒಂದು. ಸದ್ಯಕ್ಕೆ ಇದಿಷ್ಟು ಮೂವೀಸ್ಗಳು 2025ರ ಕನ್ಫರ್ಮ್ಡ್ ಬಿಗ್ ಬಜೆಟ್ ಮೂವಿಗಳು. ಇದಿಷ್ಟು ಅಲ್ಲದೆ ಇನ್ನೂ ಕೆಲವು ಮೂವೀಸ್ಗಳು 2025ರಲ್ಲಿ ರಿಲೀಸ್ ಆಗುವ ಸಾಧ್ಯತೆ ಇದೆ. ಆದರೆ ಅದು ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗದ ಕಾರಣ ಸೇರಿಸಿಕೊಳ್ಳಲಿಲ್ಲ. ಹಾಗಾದರೆ ಇದಿಷ್ಟು ಇವತ್ತಿನ ವಿಡಿಯೋಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೂ ನೀವು ಯಾವ ಮೂವಿಗೆ ವೇಟ್ ಮಾಡ್ತೀರಿ ಎಂದು ಕಮೆಂಟ್ ಮಾಡಿ, ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳೊಂದಿಗೆ ಮೂವಿವರ್ಸ್.